ಶುರುವಾಯಿತು ಇದೇ ಜನಿವಾರದ ಕಿಚ್ಚು. ಸಿಟಿ ಜನಿವಾರ್ಗೆ 4 ತಲೆದಂಡ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದು ಬೀದರ್ನಲ್ಲಿ ಪ್ರಾಚಾರ್ಯ ಗುಮಾಸ್ತ ವಜಾ ಆಗಿದ್ದಾರೆ. ಸಾಯಿ ಸ್ಫೂರ್ತಿ ಶಿಕ್ಷಣ ಸಂಸ್ಥೆ ಪ್ರಾಚಾರ್ಯರು ಸಿಬ್ಬಂದಿಯನ್ನ ವಜಾ ಮಾಡಲಾಗಿದೆ. ಬೀದರ್ ಜಿಲ್ಲಾಧಿಕಾರಿ ಸೂಚನೆ ಹಿನ್ನೆಲೆ ಅಮಾನತುಗೊಂಡಿದ್ದಾರೆ. ಶಿವಮೊಗ್ಗದಲ್ಲಿ 2 ಹೋಮ್ ಗಾರ್ಡ್ ಸಸ್ಪೆಂಡ್ ಆಗಿದ್ದಾರೆ. ನೋಡಿ, ಇದೆಲ್ಲ ಒಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಮೇನ್ ಯಾರು ಇದಕ್ಕೆ ಸೂಚನೆ ಕೊಟ್ಟಿದ್ರ? ಲಿಖಿತವಾಗಿ ಅಲ್ಲ ಅಂದ್ರೂ ಕೂಡ ಎಲ್ಲ ಒಂದ್ ಕಡೆಯಲ್ಲಿ ಮೌಖಿಕವಾಗಿ ಆದೇಶವನ್ನ ಹೊರಡಿಸಿದ್ರ ಅಧಿಕಾರಿಗಳು ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. 1-2 ಕಡೆ ತಲೆಕೆಟ್ಟ ಅಧಿಕಾರಿ ಇರಬಹುದು, ಆದ್ರೆ ಬೇರೆ ಬೇರೆ ಕಡೆಯೂ ಕೂಡ ಇಂಥದ್ದೇ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂತದ್ದು. Unfortunate that a student was not allowed inside the CET exam hall because he was wearing Janivar. I condemn this, and from government side we have taken disciplinary action against the persons who are responsible for this, and it has also been decided that such kind of things should not ರಿಕರ್ ಇನ್ ಫ್ಯೂಚರ್. ಅತ್ಯಂತ ವಿಷಾದ ಸಂಗತಿಯಾಗಿದೆ, ಅತ್ಯಂತ ನೋವಿನ ಸಂಗತಿಯಾಗಿದೆ. ಇಂತಹ ಒಂದು ಘಟನೆಗಳು ನಡಿಬಾರ್ದಾಗಿತ್ತು. ನನ್ನ ಗಮನಕ್ಕೆ ಬಂದ ತಕ್ಷಣ ಶುಚಿವ್ರತ್ಗೆ ಇವತ್ತು ಏನು ಸಿಟಿ ಪರೀಕ್ಷೆ ಬರಲಿಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಅವನಿಗೆ ಪರೀಕ್ಷೆಗೆ ಬಿಡದೆ ಇವತ್ತು ಅವನ ಶೈಕ್ಷಣಿಕ ಭವಿಷ್ಯ ಹಾಳು ಮಾಡಿದಂಥದ್ದು ಬಹಳ ನೋವಿನ ದುಃಖದ ಸಂಗತಿಯಾಗಿದೆ. ಇದನ್ನು ಈಗಾಗಲೇ ನನ್ನ ಗಮನಕ್ಕೆ ಬಂದ ತಕ್ಷಣ ಜಿಲ್ಲಾಧಿಕಾರಿ ಅವರಿಗೆ ನಾನು ಸೂಚನೆ ಕೊಟ್ಟು ಎಸಿಗೆ ಕಳಿಸಿ 24 ಗಂಟೆಯಲ್ಲಿ ತನಿಖೆ ಮಾಡಿಸಿ ತನಿಖಾ ವರದಿ ಆಧಾರದ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೆ. ಈಗಾಗಲೇ ಸರ್ಕಾರ ಅಂದ್ರೆ ಇದು ಖಾಸಗಿ ಸಂಸ್ಥೆ ಇದೆ, ಇವರು ಸರ್ಕಾರಿ ನೌಕರರಲ್ಲ. ಈ ಒಂದು ಘಟನೆ ಏನಾಗಿದೆ ಅವರೆಲ್ಲ ಹೀಗಾಗಿ ಪ್ರಾಂಶುಪಾಲರ ಮೇಲೆ ಮತ್ತು ಸಂಬಂಧಪಟ್ಟವರ ಮೇಲೆ ಈಗಾಗಲೇ ಕ್ರಮ ಆಗಿದೆ. ಅವರಿಗೆ ಅಮಾನತು ಮಾಡಲಾಗಿದೆ, ಮತ್ತೆ ತನಿಖೆನೂ ನಡೀತಾ ಇದೆ. ಈಗ ವಿದ್ಯಾರ್ಥಿಯ ಭವಿಷ್ಯ ಏನಿದೆ, ಇವತ್ತು ಆ ವಿದ್ಯಾರ್ಥಿಗೆ ನಾನು ಶುಚಿವ್ರತ್ಗೆ ಹೇಳಿದೆ, ಈಗ ಮಾತಾಡಿದ್ದೇನೆ, ವಿದ್ಯಾರ್ಥಿ ಜೊತೆಲೂ ಮಾತಾಡಿದ್ದೇನೆ, ಅವ್ರ ತಂದೆ ತಾಯಿಗಳ ಜೊತೆಲೂ ಮಾತಾಡಿದ್ದೇನೆ. ಅವನಿಗೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಒಂದು ಪೋಸ್ಟ್ ಹಾಕಿದ್ರು ಅನ್ನೋ ಕಾರಣಕ್ಕಾಗಿ ಅವಹೇಳನಕಾರಿ ಪೋಸ್ಟ್ ಹಾಕಬಾರ್ದಾಗಿತ್ತು ಮೈಸೂರಲ್ಲಿ. ಆ ಇಡೀ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ಬಿಟ್ರು, ಪೊಲೀಸರಿಗೆ ಹೊಡೆದ್ರು, ಆ ವಾಹನಗಳಿಗೆ ಜಖಂ ಮಾಡಿದ್ರು. ಆ ಕತೆ ಏನಾಯ್ತು ಅಂತ ಯಾರು ಗೊತ್ತಿಲ್ಲ. ಆ ತಲೆ ಕೆಟ್ಟ ಕೆಲವು ಸಚಿವರುಗಳಿದ್ದಾರಲ್ಲ, ಆ ಟೈಮಲ್ಲಿ ರಾಜಣ್ಣ ಏನ್ ಹೇಳಿದ್ರು, ಕಾಮನ್ ಸೆನ್ಸ್ ಇಲ್ವಾ ಕರ್ಕೊಂಡೋಗಿ ಅಂತೇಳಿ. ಆತ ಒಬ್ಬ ಬೊಬ್ಬೆ ಹೊಡೆದ, ಉಳಿದವರನ್ನೆಲ್ಲ ಪ್ರವೋಕ್ ಮಾಡಿಬಿಟ್ಟು ಆತ ಎಲ್ಲ ಓಡೋಗ್ಬಿಟ್ಟ. ಆ ಕೇಸ್ ಏನಾಯ್ತು ಅಂತಿಲ್ಲ. ಡಿಜೆ ಹಳ್ಳಿ ಕೆಜೆ ಹಳ್ಳಿ ಬೆಂಕಿ ಹಚ್ಚಿಬಿಟ್ರು. ಈಗ ನಿಜವಾಗ್ಲೂ ಬ್ರಾಹ್ಮಣರು ಬೆಂಕಿ ಹಚ್ಚಬೇಕಿತ್ತಲ್ವಾ? ಹೌದಲ್ವ? ಈಗ ಒಂದು ಪೋಸ್ಟರ್ಗೆ ಮತ್ತೊಂದಕ್ಕೆ ಬೆಂಕಿ ಹಚ್ಚುವಂತ ಪರಿಸ್ಥಿತಿ ಇಲ್ಲಿದೆ ಅಂತಂದ್ರೆ ಜನಿವಾರ ಕಟ್ ಮಾಡೋದಕ್ಕೆ ಬೆಂಕಿ ಹಚ್ಚಬೇಕಿತ್ತಲ್ವಾ? ಆದ್ರೆ ಬ್ರಾಹ್ಮಣರಂಗ್ ಮಾಡಲಿಲ್ಲಲ್ವಾ? ಅದು ಅಲ್ವಾ ಈ ಭಾರತ ದೇಶದ ಸಹಿಷ್ಣುತೆ. ಅವರು ಗಲಾಟೆ ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಈ ರಾಜ್ಯವನ್ನು ಆಳ್ತಾ ಇರುವಂತಹ ಸಿದ್ದರಾಮಯ್ಯನವರಿಗೆ ಅದರ ಬಗ್ಗೆ ಒಂದು ಜ್ಞಾನ ಬೇಕಲ್ವಾ? ಅದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆಸಿ ಏನಾದ್ರೂ ಒಂದು ಸಂದೇಶವನ್ನು ಕೊಡಬೇಕಿತ್ತಲ್ವಾ? ಅಥವಾ ಒಂದು ಪತ್ರಿಕಾ ಪ್ರಕಟಣೆ ಆದ್ರೂ ಮಾಡಬೇಕಿತ್ತಲ್ವಾ? ಇದು ಅಕ್ಷಮ್ಯ ಅಪರಾಧ, ಇಂಥದ್ದಿಲ್ವೇ ಇಲ್ಲ. ಈ ರೀತಿ ಯಾರೇ ಮಾಡಿರ್ತಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ. ಆಮೇಲೆ ಸಿಇಟಿಗೆ ಸಂಬಂಧಪಟ್ಟ ಹಾಗೆ ಯಾರು ಉನ್ನತ ಶಿಕ್ಷಣ ಸಚಿವರು ಇದರ ಬಗ್ಗೆ ಮಾತಾಡಿದ್ರ? ಯಾರ್ಯಾರು ಹೋಮ್ ಗಾರ್ಡ್ಗಳನ್ನೆಲ್ಲ ನೀವು ಅವತ್ತು ಕುಕ್ಕರ್ ಬ್ಲಾಸ್ಟ್ ಆದಾಗ ಇಲ್ಲ ಆ ರೀತಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ನೊಂದು ಕಡೆ ಮತ್ತೊಂದು ಆದಾಗ ನಮ್ಮ ಬ್ರದರ್ಸ್ ಅಂತ ಹೇಳಿದ್ರು. ಅಲ್ಲ ರೀ, ನಿಜವಾಗ್ಲೂ ಒಂದು ಸತ್ಯ ಅನ್ನೋದಿದ್ರೆ, ಒಂದು ಪ್ರಕೃತಿಯಲ್ಲಿ ಒಂದು ಶಕ್ತಿ ಅನ್ನೋದಿದ್ರೆ ಇದು ಕರ್ಮ ಬಿಡದೇ ಇರುತ್ತೆ. ಇದಕ್ಕೆಲ್ಲ ಇದು ನೇರ ಅಲ್ವಾ? ಇದು ತುಷ್ಟೀಕರಣ ಅಲ್ವಾ? ಅಲ್ಲಿ ಕಾನೂನೇ ಇಲ್ಲ. ಯಾರವನು ಸಿಇಟಿಗೆ ಸಂಬಂಧಪಟ್ಟ ಮೇಲಾಧಿಕಾರಿ? ಯಾರು ಸಂಬಂಧಪಟ್ಟವನು? ಆ ಸಂಬಂಧಪಟ್ಟವನಿಗೆ ಎಲ್ಲರೂ ಕೂಡ ಅವನು ಜನಿವಾರ ಅಲ್ವಾ ಕೇಳಿದ್ದು, ಎಲ್ಲರೂ ಆ ಉಡ್ದಾರ ಕಟ್ ಮಾಡಿ ಪಾರ್ಸಲ್ ಮಾಡಿ ಅವನಿಗೆ.
ಸಿಇಟಿ ಸಂಬಂಧಪಟ್ಟ ಮುಖ್ಯ ಅಧಿಕಾರಿ ಯಾರು? ಈ ಕಾಂಜಿ ಪಿಂಜಿಗಳನ್ನೆಲ್ಲ ಮಾಡಿರ್ತಾರೆ, ಪ್ರಾಚಾರ್ಯ ಮತ್ತೊಬ್ಬ ಮಗದೊಬ್ಬ ಅಂತ ಹೇಳಿ. ಅಗ್ರಿ. ಯಾರು ಒಬ್ಬ ಅಲ್ಲರಿ, ಜನಿವಾರ ಕಟ್ ಮಾಡಬೇಕು ಅಂತಂದ್ರೆ ಕೂಡ ಉಡುದಾರ ಕೂಡ ಕಟ್ ಮಾಡಬೇಕಲ್ಲ. ಹೌದು. ಈಗ ಯಾವ ಅಧಿಕಾರಿ ಉಡುದಾರ ಕಟ್ ಮಾಡೋದು? ಜಾರಿಸಬೇಕಲ್ಲ ಈಗ. ಅರೆ, ಇದನ್ನು ನಿಜವಾಗಿ ಬೆಂಕಿ ಹಚ್ಚಬೇಕಾದ ನೋಡಿ. ಇದನ್ನ ನಾನು ಪ್ರವೋಕ್ ಮಾಡ್ತಾ ಇರೋದಲ್ಲ, ನಾನು ಹೇಳ್ತಿರೋದು ಆ ಸಹಿಷ್ಣುತೆಯನ್ನು ಮಿಸ್ಯೂಸ್ ಮಾಡೋದಲ್ವಾ ಇದು? ಏನು ಮಾಡಲ್ಲ ರೀ ಬ್ರಾಹ್ಮಣರು, ತಪ್ಪಲ್ವಾ ಇದು? ಹಾಗಿದ್ದಾಗ ಅಖಾಡಕ್ಕೆ ಇಳಿಯಲೇಬೇಕಲ್ವಾ? ಯುದ್ಧವೇ ಆಗ್ಬೇಕು. ಯುದ್ಧವೇ ಆದಾಗ ಮಾತ್ರ ನಿಮ್ಗೆ ಕಣ್ಣು ತೆರೀತದೆ. ಒಂದು ಗಾದೆ ಮಾತಿದೆಯಲ್ಲ, ತಾಯಿ ಕೂಡ ಮಗು ಅಳದೆ ಹಾಲು ಕೊಡಲ್ವಂತೆ. ಇವರ ಬಗ್ಗೆ ಇಲ್ಲಪ್ಪ ತಪ್ಪಾಗಿದೆ ಇದು. ಅಂದ್ರೆ ಜನಿವಾರ ಕಟ್ ಮಾಡಿ ಬಿಸಾಕೋದು ಅಂತಂದ್ರೆ ಎಂತ ಘೋರ ಅಪಮಾನ ಇದು. ಇದ್ರ ಬಗ್ಗೆ ಒಬ್ಬನೇ ಒಬ್ಬ ನಾಯಕ ಮಾತಾಡ್ತಾ ಇದ್ದಾರೆ. ಬೇರೆ ಧರ್ಮ ಎಷ್ಟು ಜನ ಬರ್ತಾ ಇದ್ರು. ಈಗ ಓದ್ ಬಂದಲ್ಲ ಸಿದ್ದರಾಮಯ್ಯ ಒಬ್ಬ ಡಿಸಿ ಕೂತಿದ್ದಕ್ಕೆ ನೀನ್ ಯಾಕೆ ಇಲ್ಲಿ ಕೂತಿದ್ದೆ ಅಂದ್ರೆ ನಿಮಗೆ ಅಲ್ಲಿ ಅವಮಾನ ಆಯ್ತು ಅಂದ್ರೆ ನೀನ್ ಯಾಕೆ ಕೂತಿದ್ದಿ, ನಿನ್ ಕೆಲಸ ಅಲ್ಲ ಅದು ಅಂತೇಳಿ. ಹಾಗಿದ್ರೆ ಇವತ್ತ ಜನಿವಾರ ಕತ್ತರಿಸಿ ಬಿಸಾಕಿದ್ರಲ್ಲ, ಸತ್ತೋಗ್ಬಿಟ್ಟಿದ್ದೀರಾ? ಸರ್ಕಾರ ಸತ್ತೋಗಿದ್ಯಾ? ಸಿದ್ದರಾಮಯ್ಯ ನಿಮ್ಗೇನು ಅನ್ಸಲ್ಲ ಇದರ ಬಗ್ಗೆ ಮಾತಾಡಬೇಕು ಅಂತೇಳಿ? ಡಿ ಕೆ ಶಿವಕುಮಾರ್ ಅವರು ನಿಮ್ಗೇನು ಅನ್ಸಲ್ವ ಇದರ ಬಗ್ಗೆ ಮಾತಾಡಬೇಕು ಅಂತೇಳಿ? ಪರಮೇಶ್ವರ ಅವರೇ ನಿಮ್ಗೇನು ಅನ್ಸಲ್ವ ನಿಮಗೆ ಇದರ ಬಗ್ಗೆ ಮಾತಾಡಬೇಕು ಅಂತೇಳಿ? ಎಂ ಬಿ ಪಾಟೀಲ್ ನಿಮ್ಗೇನು ಅನ್ಸಲ್ವ ಇದರ ಬಗ್ಗೆ ಮಾತಾಡಬೇಕು ಅಂತೇಳಿ? ಜನಿವಾರ ರೀ. ಹಾಗಿದ್ರೆ ಯಾರಾದ್ರೂ ಐ ಡೋಂಟ್ ನೋ ಲಿಂಗಾಯತರು ಬಂದಿದ್ರೆ, ಸಿಇಟಿ ಪರೀಕ್ಷೆಗೆ ಬಂದಿದ್ರೆ, ನನ್ನ ಪ್ರಶ್ನೆ, ಸಿಇಟಿ ಪರೀಕ್ಷೆಗೆ ಬಂದಿದ್ರೆ ಅವರು ಲಿಂಗಧಾರಣೆ ಮಾಡಿರ್ತಾರಲ್ವಾ, ಅದನ್ನು ಕತ್ತರಿಸ್ತೀರಿ ನೀವು ನಾಳೆ. ಲಿಂಗಾಯತರಿಗೆ ಓಕೆನಾ? ಓಕೆನಾ? ಎಷ್ಟ್ರಿ ಭಾರತ ದೇಶದಲ್ಲಿ? ಈ ದೇಶ ಯಾರ್ದ್ರಿ? ಬಂದಿದ್ದಾರೆ ಹೋಗಿದ್ದಾರೆ ಬೇರೆ ವಿಚಾರ. ಇಲ್ಲಿ ಶಾರದಾ ಪೂಜೆ ಮಾಡಂಗಿಲ್ಲ, ಸ್ಕೂಲಲ್ಲಿ ಶಾರದಾ ಪೂಜೆ ಮಾಡಂಗಿಲ್ಲ, ಗಣಪತಿ ಪೂಜೆ ಮಾಡಂಗಿಲ್ಲ, ಗಣಪತಿ ಪೂಜೆ ಮಾಡಂಗಿಲ್ಲ. ಆಮೇಲೆ ತಮಿಳುನಾಡಿನಲ್ಲಿ 1,000 ಕೆಜಿ ಬಂಗಾರವನ್ನ ಅಡ ಇಟ್ಟು ಪ್ರತಿ ವರ್ಷ 17 ಕೋಟಿ ರೂಪಾಯಿ ದುಡ್ಡು ಪಡೆಯಬಹುದು. ಅದೇ ಹಿಂದೂ ಧರ್ಮವನ್ನ ಅಲ್ಲಿದ್ದ ಕಾಂಜಿ ಪಿಂಜಿಗಳೆಲ್ಲ ಅವಹೇಳನೆ ಮಾಡ್ತವೆ. ನಿಮಗೆ ತಾಕತ್ತಿದ್ರೆ ಯಾಕೆ ಅದನ್ನು ಮುಟ್ಟಬೇಕಾಗಿತ್ತು? ದುಡ್ಡನ್ನ ಬೇಡ ನಮಗೆ ಅಂತ ಹೇಳಬೇಕಾಗಿತ್ತು. ಆ ದುಡ್ಡು ಬೇಕು, ಆದರೆ ಸರ್ಕಾರಿ ಕಚೇರಿಗಳಲ್ಲಿ ದೇವರ ಫೋಟೋ ಇರಬಾರದು. ಭಾರತ ಮತ್ತು ಪಾಕಿಸ್ತಾನ ಧರ್ಮದ ಆಧಾರದಲ್ಲಿ ವಿಭಜನೆ ಆಗಬಹುದು. ಅವರು ಒಪ್ಕೋಬಹುದು ಅದು ಮುಸ್ಲಿಮರಿಗಾಗಿ ಅಂತೇಳಿ, ಇದು ಹಿಂದೂಗಳಿಗಾಗಿ ಅಂತೇಳಿ ಹಿಂದೂಗಳು ಹೇಳಂಗಿಲ್ಲ. ಏನ್ ಕರ್ಮ ಇದು? 1947ರಲ್ಲಿ ವಿಭಜನೆ ಆಗಿದ್ಯಾಕೆ? ಬಣ್ಣದ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ ಅಲ್ಲ, ಧರ್ಮದ ಆಧಾರದಲ್ಲಿ. ಏನ್ ಧರ್ಮ? ಹಿಂದೂ ಮುಸ್ಲಿಂ. ಹಿಂದೂ ಮುಸ್ಲಿಂ. ಈಗ ಬಾಂಗ್ಲಾದೇಶ ವಿಭಜನೆ ಆಗಿದ್ದು ಭಾಷೆ ಆಧಾರ. ಯಾಕಂದ್ರೆ ಬಾಂಗ್ಲಾದೇಶ ಆ ಭಾಗದಲ್ಲಿ ವೆಸ್ಟ್ ಬೆಂಗಾಲ್ ಎಲ್ಲ ಇರುವಂತವ್ರು, ಅವರು ಬಂಗಾಲಿ ಮಾತಾಡೋರು, ಅವರು ಉರ್ದು ಮಾತಾಡೋರು. ಉರ್ದು ಅಲ್ಲಿ ಹೇರಿಕೆ ಆದಾಗ ಅಲ್ಲಿ ಫೈಟ್ ಆಯ್ತು. ಭಾಷೆಗಿರೋ ಶಕ್ತಿ ಅದು ಹೋಗಿದ್ದು ನಮಗಿದೆ, ನಮ್ಮದೇ ಬಾಂಗ್ಲಾದೇಶ ಕೂಡ. ಅದು ಮುಸ್ಲಿಂ ರಾಷ್ಟ್ರ ಆಯ್ತು, ಇದು ಮುಸ್ಲಿಂ ರಾಷ್ಟ್ರ ಆಯ್ತಪ್ಪ, ಇಟ್ಕೊಳ್ಳಿ, ಆಗೋಗೈತಲ್ಲ, ಏನ್ ಮಾಡಕ್ಕಾಗತ್ತೆ ಈಗ? ಆದ್ರೆ ಇರುವವರನ್ನಾದ್ರೂ ಕೂಡ ಈಗಲೂ ಕೂಡ ಇನ್ನೆಷ್ಟು ಪೀಸ್ ಮಾಡ್ತೀರಿ? ಉದಯಗಿರಿ ಸ್ಟೋರಿ ಏನಾಯ್ತು ಹೇಳಿ ನನಗೆ? ಹುಬ್ಬಳ್ಳಿಯಲ್ಲಿ ಗಲಾಟೆ ಮಾಡಿದವರು ನಿಮ್ಮದೆಲ್ಲ ತೆಗೆದು. ಇದರ ಬಗ್ಗೆ ಹೋರಾಟ ಆಗಬೇಕ್ರಿ. ಬನ್ನಿ, ಮಲ್ಲಿಕಾರ್ಜುನ್ ಮರಕಲ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಲ್ಲಿಕಾರ್ಜುನ್ ಏನ್ ಹೇಳ್ತಾರೆ? ಕಾನೂನಲ್ಲೇ ಇಲ್ಲ ರೀ ಈ ತರ ತೆಗಿಬೇಕು ಅಂತ ಹೇಳಿ. ನನಗೆ ಗೊತ್ತಾಗ್ತಿಲ್ಲ, ಒಬ್ಬ ಯಾರು ಇದರ ಬಗ್ಗೆ ಒಬ್ಬ ಹೋರಾಟಗಾರ ಈಗ ಏನಾಗಿದೆ ಅಂದ್ರೆ, ಬ್ರಾಹ್ಮಣರ ವಿಚಾರಕ್ಕೆ ಬಂದ್ರೆ ಬ್ರಾಹ್ಮಣರು ಮಾತ್ರ ಮಾತಾಡಬೇಕು ಅಂತೇಳಿ, ಉಳಿದೆಲ್ಲ ವಿಚಾರಗಳು ಬಂದಾಗ ಉಗ್ರ ಹೋರಾಟಗಳಾಗತ್ತೆ. ಈ ಹೋರಾಟಗಾರರು ಈಗ ಯಾಕೆ ಮಾತಾಡ್ತಾ ಇಲ್ಲ ಇದರ ಬಗ್ಗೆ? ಇದು ಅನ್ಯಾಯ ಅಲ್ವಾ ಮಾಡಿರೋದು?
ಅನ್ಯಾಯ ಮಾತ್ರ ಅಲ್ಲ, ಅವಮಾನ. ಬೇರೆ ಯಾವುದೇ ಧರ್ಮದಲ್ಲಿ ಈ ರೀತಿ ಆಗಿದ್ರು ಕೂಡ ಇವತ್ತು ಬೆಂಕಿಯಲ್ಲಿ ಹೊತ್ತಿ ಉರಿತಾ ಇತ್ತು. ಆಮೇಲೆ ನಮಗೆ ಉಳಿದವರು ಸಹಿಷ್ಣುತೆ ಪಾಠ ಮಾಡ್ತಾರೆ. ಸರ್ಕಾರ ಸರಿಯಾದ ದಿಕ್ಕಿನ ಹೋಗಿಲ್ಲ ಅಂದ್ರೆ ವಿರೋಧ ಪಕ್ಷ ಇರ್ಬೇಕು ಸರ್. ನಮ್ಮ ವಿರೋಧ ಪಕ್ಷ ಅಯ್ಯೋ, ಸತ್ತೋಗಿದೆ. ವಿರೋಧ ಪಕ್ಷ ವೇಸ್ಟ್ಗಳು. ಏನ್ ಮಾತಾಡ್ತಾ ಇದೀವಿ ಗೊತ್ತಿಲ್ಲ ಸರ್. ಇದು ಹಿಂಗಾಗಿದೆ, ಹೌದೌದು ಆಗಿದೆ ಸರ್. ಈಗ ಅವ್ರು ರಾಜೀನಾಮೆ ಕೊಡಬೇಕು, ಹೌದೌದು ರಾಜೀನಾಮೆ ಕೊಡಬೇಕು ಅಂದ್ರೆ ನೀವು ರಾಜೀನಾಮೆ ಕೊಟ್ಟರೆ ನಾನು ಅಲ್ಲಿ ಕುತ್ಕೊಂಡ್ಬಿಡ್ತೇನೆ ಅಂತ. ಇದೊಂದು ವಿರೋಧ ಪಕ್ಷನೇನ್ರಿ? ಆಯ್ತು, ವಿರೋಧ ಪಕ್ಷ ಮಣ್ಣಾಕಿ, ಆಡಳಿತ ಪಕ್ಷಕ್ಕಾದ್ರೂ ಇರ್ಬೇಕಲ್ಲ. ಇದು ತಪ್ಪಾಗ್ತಾ ಇದೆ, ರಾಂಗ್, ಇದು ಈ ರೀತಿ ಆಗಬಾರ್ದು. ಸಿದ್ದರಾಮಯ್ಯನ ಒಂದು ಹೇಳಿಕೆ ಬರಲಿಲ್ಲ. ಸಿದ್ದರಾಮಯ್ಯನವರ ಒಂದು ಹೇಳಿಕೆ ಬರಲಿಲ್ಲ ನೋಡಿ ಸಿದ್ದರಾಮಯ್ಯನವರೇ. ಛೇ. ಬನ್ನಿ, ಮಲ್ಲಿಕಾರ್ಜುನ ಮರಕಲೆ ಬೀದರ್ ಭಾಗದಲ್ಲಿ ಆಗಿರುವಂತದ್ದು ಏನೇನು ಅಪ್ಡೇಟ್ಸ್? ಹೌದು ಜಯಪ್ರಕಾಶ್, ನಿಜಕ್ಕೂ ಈ ಒಂದು ಘಟನೆ ಸಾಕಷ್ಟು ಒಂದು ನೋವಿನ ಘಟನೆ ಅಂತ ಹೇಳ್ಬೋದು. ಯಾವುದೇ ಒಂದು ಧರ್ಮ, ಯಾವುದೇ ಒಂದು ಜಾತಿ, ಯಾರಿಗೂ ಕೂಡ ಇಂಥ ಘಟನೆ ಆಗ್ಬಾರ್ದು. ಯಾಕಂದ್ರೆ ಪ್ರತಿಯೊಂದು ಜಾತಿಯವ್ರಿಗೆ ಪ್ರತಿಯೊಂದು ಅವ್ರದೇ ಆದಂತ ಒಂದು ಧರ್ಮ, ಅವ್ರದೇ ಆದಂತ ಒಂದು ಸಿದ್ಧಾಂತ ಇರ್ತದೆ. ಆದ್ರೆ ಏನ್ ವಿದ್ಯಾರ್ಥಿ ಇನ್ನೂ ಆತ ಸಾಕಷ್ಟೊಂದು ಏನ್ ವಿದ್ಯಾರ್ಥಿ ಇನ್ನ ಬರೀಬೇಕು, ಓದ್ಬೇಕು, ಸಾಕಷ್ಟು ಜಗತ್ ನೋಡ್ಬೇಕು. ಆದ್ರೆ ಆತ ಏನ್ ಜನಿವಾರ ಅವ್ನು ಕೊರಳಿದೆ, ನೀ ಜನಿವಾರ ತೆಗೆದ್ರೆ ಮಾತ್ರ ಏನ್ ಎಕ್ಸಾಮ್ ಬರಿ ಕೊಡ್ತೀವಿ ಅಂತ ಹೇಳಿ ಎಕ್ಸಾಮ್ ಸೆಂಟರ್ದವರು ಆತನನ್ನ ಎಕ್ಸಾಮ್ ದಿಂದ ಏನ್ ವಂಚಿತ್ ಮಾಡಿದಾರ, ಪರೀಕ್ಷೆದಿಂದ ಏನ್ ವಂಚಿತ್ ಮಾಡಿದಾರ. ಆತನ 2 ವರ್ಷದ ಕನಸು ಕಷ್ಟಪಟ್ಟು ಓದಿದೇನು ಭವಿಷ್ಯ ಇವತ್ತು ನಷ್ಟ ಆಗಿದೆ. ಈ ಕುರಿತು ನಿಜಕ್ಕೂ ಎಲ್ಲೋ ಒಂದ್ ಕಡೆ ನೀವು ಅಂದಂಗ ಬ್ರಾಹ್ಮಣ ಸಮಾಜದ ಮುಖಂಡರು ಅವ್ರೇನದಂದ್ರೆ ಇಡೀ ರಾಜ್ಯಾದ್ಯಂತ ಬೀದರ್ ಸೇರಿದಂತೆ ಹೋರಾಟ ಮಾಡಿದ್ರು. ಆದ್ರೂ ಬೇರೆ ಸಂಘ ಸಂಸ್ಥೆಯವರು, ಸಂಘಟನೆಯವರು, ವಿರೋಧ ಪಕ್ಷದವರು ನಿಜಕ್ಕೂ ಇನ್ನು ಧ್ವನಿ ಎತ್ತಬೇಕು. ಈ ಒಂದು ಬ್ರಾಹ್ಮಣ ಸಮಾಜದವರಿಗೆ ಅನ್ಯಾಯ ಆಗಿದೆ. ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಸಮಾಜಕ್ಕೆ ಆಗ್ಬಾರ್ದು, ಇವ್ರಿಗೂ ಕೂಡ ಆಗ್ಬಾರ್ದು ಅನ್ನೋದು ಒತ್ತಾಯ ನಿಜಕ್ಕೂ ಕೇಳಿ ಬರಬೇಕು. ಆದ್ರೆ ಅಧಿಕಾರದಲ್ಲಿ ಇದ್ದವ್ರು ಇರ್ಬೋದು, ವಿರೋಧ ಪಕ್ಷದಲ್ಲಿ ಇದ್ದವ್ರು ಇರ್ಬೋದು, ಎಲ್ಲರೂ ಕೂಡ ಏನದಂದ್ರೆ ಸುಮ್ಮೇನಂದ್ರೆ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾರು ಕರೆಕ್ಟ್ ಆಗಿ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ನಾವೇನೋ ಸಾಕಷ್ಟು ಈ ಒಂದು ಕುಟುಂಬಸ್ಥರು ಬೆನ್ನೆಲುಬಾಗಿ ಹಂತವಾಗಿ ಏನಿ ಕುಟುಂಬಸ್ಥರು ಬೇಡಿಕೆ ಇದೆ, ವಿದ್ಯಾರ್ಥಿಯ ಕನಸೇನು ಪ್ರತಿಯೊಂದು ವಿಸ್ತೃತವಾದ ವರದಿ ಪ್ರಸಾರ ಆದ ಬಳಿಕ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಬೆಂಗಳೂರಿಂದ ಆಗಮಿಸಿದ ನಂತರ ನೇರವಾಗಿ ಅವರ ಮನೆಗೆ ಭೇಟಿ ಕೊಟ್ಟು ಆ ಕುಟುಂಬಸ್ಥರೊಂದಿಗೆ ಚರ್ಚೆ ನಡೆಸರು. ಉನ್ನತ ಶಿಕ್ಷಣ ಸಚಿವರೊಂದಿಗೆ ಡಿಸ್ಕಸ್ ಮಾಡ್ತೀನಿ, ಚರ್ಚೆ ಮಾಡ್ತೀನಿ. ಏನ್ ಈಗಾಗಲೇ ಈತ ಏನ್ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಬರ್ದಿಲ್ಲ, ಆತನಿಗೆ ಏನಂದ್ರೆ ಆ ಮ್ಯಾಥಮೆಟಿಕ್ಸ್ ಪರೀಕ್ಷೆಯಲ್ಲಿ ಉತ್ತೀರ್ಣಗೊಳಿಸದಿರಬಹುದು. ಪ್ರತಿಯೊಂದು ಈ ಕುಟುಂಬಸ್ಥರೊಂದಿಗೆ ಈ ವಿದ್ಯಾರ್ಥಿಯ ಕನಸು ಯಾವುದೇ ಕಾರಣಕ್ಕೆ ನುಚ್ಚು ನೂರು ಹಾಕೊಡಲ್ಲ ಅಂತ ಹೇಳಿ ಭರವಸೆ ಕೊಡ್ತಾ ಇದ್ದಾರೆ.